ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರ್ತಾ ಇದೆ ಬಣದ ಬಡಿದಾಟ. ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಅನ್ನೋ ರೀತಿಯಲ್ಲಿ ಆಗಿದೆ. ಜೆ.ಪಿ. ನಡ್ಡಾ ಬಂದರೂ ಕೂಡ ಯತ್ನಾಳ್ ಟೀಮ್ ಡೋಂಟ್ ಕೇರ್ ಅಂತಿದೆ. ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಿಗೂ ಕೂಡ ಬಗ್ತಾ ಇಲ್ಲ ರೆಬಲ್ಸ್ ನಾಯಕರು. ನಿನ್ನೆ ನಡ್ಡಾ ಬೆಂಗಳೂರಲ್ಲಿದ್ದರೂ ಕೂಡ ಭೇಟಿ ಮಾಡಿಲ್ಲ. ಇದೀಗ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಬಿಜೆಪಿ ನಾಯಕರ ಜೊತೆ ನಡ್ಡಾ ಚರ್ಚೆ ಮಾಡ್ತಾ ಇದ್ದಾರೆ. ನಡ್ಡಾ ಜೊತೆ ಮುನಿರತ್ನ, ಸಿದ್ದು ಪಾಟೀಲ್, MLC ರವಿಕುಮಾರ್ ಸ್ವಾಗತ ಮಾಡಿದ್ದಾರೆ ಅವರನ್ನು. ನಡ್ಡಾ ಜೊತೆಯಲ್ಲೇ ಗೆಸ್ಟ್ ಹೌಸ್ಗೆ ಬಂದಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಆದರೆ ಶಾಸಕ ಯತ್ನಾಳ್ ಬರಲಿಲ್ಲ, ರಮೇಶ್ ಜಾರಕಿಹೊಳಿ ಬರಲಿಲ್ಲ, ಅರವಿಂದ್ ಲಿಂಬಾವಳಿ ಕಾಣಿಸ್ಲಿಲ್ಲ, GM ಸಿದ್ದೇಶ್ವರ ಕಾಣಿಸ್ಲಿಲ್ಲ, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, ಹೀಗೆ ಒಂದು ದೊಡ್ಡ ಪಡೆ ಇತ್ತಲ್ಲ, ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಬೆಂಗಳೂರಲ್ಲೇ ನಡ್ಡಾ ಇದ್ದರೂ ಕೂಡ ಭೇಟಿ ಮಾಡಿಲ್ಲ ರೆಬಲ್ಸ್ ನಾಯಕರು. ಅಲ್ಲಿಗೆ ಅರ್ಥ ಇಲ್ಲಿವರೆಗೂ ಕೂಡ ಒಂದು ಲೆಕ್ಕಾಚಾರದ ಮೇಲೆ ಎಲ್ಲವೂ ಕೂಡ ಸರಿ ಹೋಗಿದೆ ಅಂತ ಅಂದುಕೊಳ್ಳಲಾಗಿತ್ತು. BJP ನಾಯಕರ ಮಧ್ಯೆ ಒಂದು ಸಂಧಾನದ ಸೂತ್ರವನ್ನು ಹೈಕಮಾಂಡ್ ನಾಯಕರು ಎಣೆದಿದ್ದಾರೆ. ಈ ಕಾರಣಕ್ಕಾಗಿಯೇ ಯತ್ನಾಳ್ ಟೀಮ್, ವಿಜಯೇಂದ್ರ ಟೀಮ್ ಒಟ್ಟಿಗೆ ಸಾಮರಸ್ಯದಿಂದ ಪಕ್ಷವನ್ನು ಕಟ್ಟುವಲ್ಲಿ ಜೊತೆಗೆ ಹೋಗಬಹುದು ಅಂತ ಹೇಳಿ ಅನೇಕ ಲೆಕ್ಕಾಚಾರಗಳಿತ್ತು. ಅದಕ್ಕೆ ಕಾರಣವೂ ಇತ್ತು. ಸದಾ ಒಂದಲ್ಲ ಒಂದು ಕಾರಣಗಳಿಗಾಗಿ ವಿಜಯೇಂದ್ರ ವಿರುದ್ಧ ಗುಡುಕ್ತಾ ಇದ್ದಂಥ ಯತ್ನಾಳ್ ಟೀಮ್ ಅದ್ಯಾಕೋ ಸಡನ್ನಾಗಿ ಸಾಫ್ಟ್ ಆಗಿಬಿಟ್ಟಿತ್ತು. ಉಭಯ ಕುಶಲೋಪರಿ ಕೂಡ ಬೆಳಗಾವಿಯಲ್ಲಿ ವಿಚಾರಿಸಿಕೊಂಡಿದ್ದರು. ಪರಸ್ಪರ ಬಸನಗೌಡ ಪಾಟೀಲ್ ಯತ್ನಾಳ್, ವಿಜಯೇಂದ್ರ ಉಭಯ ಕುಶಲೋಪರಿಯ ಫೋಟೋ ಕೂಡ ಸಿಕ್ಕಿತ್ತು. ಅಲ್ಲಿಗೆ ಅವರಿಬ್ಬರ ಮಧ್ಯೆ ಇದ್ದಂಥ ಬಂಡಾಯದ ಬಿಸಿ ತಣ್ಣಗಾಗಿದೆ. ಇಬ್ಬರೂ ಕೂಡ ಸಮಾಧಾನಗೊಂಡಿದ್ದಾರೆ. ಇಬ್ಬರನ್ನೂ ಸಮಾಧಾನಗೊಳಿಸುವಂಥ ಕೆಲಸ ಹೈಕಮಾಂಡ್ ಮಾಡಿದೆ ಅಂತ ಇಲ್ಲಿವರೆಗೆ ಅಂದಾಜು ಮಾಡಲಾಗಿತ್ತು. ಆದರೆ ನೆನ್ನೆ ಮೊನ್ನೆಯ ವರಸೆಗಳನ್ನು ನೋಡಿದ್ರೆ ಅದು ಬೇರೆಯದ್ದೇ ದಾಟಿಯಲ್ಲಿ ಹೋಗ್ತಾ ಇದೆ, ಬೇರೆಯದ್ದೇ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ಅರ್ಥ ಆಗುತ್ತೆ. ಇದರ ಜೊತೆಗೆ ಈಗ ಹೇಳಿ ಕೇಳಿ BJPಯ ರಾಷ್ಟ್ರೀಯ ಅಧ್ಯಕ್ಷರು ಅಂತ ಹೇಳಿದರೆ ಅದು J.P. ನಡ್ಡಾ. ಅವರು ಬಂದಾಗಲೂ ಕೂಡ ಬಂದು ಮಾತನಾಡಿಲ್ಲ, ಭೇಟಿಯಾಗಿಲ್ಲ, ಮಾತುಕತೆಯನ್ನು ನಡೆಸಿಲ್ಲ. ರಾಜ್ಯದ ಆಗುಹೋಗುಗಳ ಬಗ್ಗೆ, ಜೊತೆಗೆ BJP ಪಕ್ಷದ ಸಂಘಟನೆಯ ವಿಚಾರವಾಗಿ ಅನೇಕ ವಿಚಾರಗಳನ್ನು ಹಂಚಿಕೊಳ್ಬೇಕಾಗತ್ತೆ. ಸೊ ಈ ಕಾರಣದಿಂದಾಗಿಯೇ ರಾಷ್ಟ್ರೀಯ ನಾಯಕರು ಯಾರೇ ಬಂದರೂ ಕೂಡ ತಕ್ಷಣ ಹೋಗಿ ಹಾಜರಾಗಿ ಅವರನ್ನು ಸ್ವಾಗತ ಮಾಡಿಕೊಂಡು ಅವರ ಜೊತೆ ಕುಳಿತುಕೊಂಡು ಕುಶಲೋಪರಿಯನ್ನು ವಿಚಾರಿಸಿಕೊಂಡು ಕೆಲವಷ್ಟು ಬೆಳವಣಿಗೆಗಳನ್ನು ಅಪ್ಡೇಟ್ ಮಾಡೋದು, ಅವರುಗಳಿಂದ ಸಲಹೆಯನ್ನು ಪಡೆದುಕೊಳ್ಳೋದು ಮಾಮೂಲಿ ಆಗುತ್ತೆ. ಬಟ್ ಇಲ್ಲಿ J.P. ನಡ್ಡಾ ಬಂದರೂ ಕೂಡ ಗೈರಾಗಿದ್ದಾರೆ, ಹೋಗಿಲ್ಲ ಅಂತ ಹೇಳಿದರೆ ಯಾರಿಗೂ ಕೂಡ ರಾಷ್ಟ್ರೀಯ ನಾಯಕರೇ ಬರಲಿ, ರಾಜ್ಯ ನಾಯಕರೇ ಇರಲಿ, ವಿ ಡೋಂಟ್ ಕೇರ್ ಅಂತ ಹೇಳ್ತಾ ಇದೆ. ವಿ ಡೋಂಟ್ ಕೇರ್. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಟೀಮ್ ಹಂಗೆ ಹೇಳ್ತಾ ಇದೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಇವರಿಬ್ಬರ ತಾಳಮೇಳ ತಪ್ಪಿದೆ. BJPಯಲ್ಲಿ ಯತ್ನಾಳ್ ಟೀಮನ್ನು ಸರಿಪಡಿಸುವ ಕೆಲಸ ಹೈಕಮಾಂಡ್ ನಾಯಕರಿಂದಲೂ ಆಗಿಲ್ಲ. ವಕ್ಫ್ ಹೋರಾಟವನ್ನು ಮುಂದುವರಿಸಿ ಅಂತ ಹೇಳಿ ಕಳಿಸಿದ್ದಾರೆ ನಮಗೆ. ವಕ್ಫ್ ಹೋರಾಟವನ್ನು ನಾವು ಮಾಡ್ತೀವಿ, ಬರೋರು ಬರಲಿ, ಬಿಡೋರು ಬಿಡಲಿ ಅಂತ ಹೇಳಿದರು. ಸೊ ಹೀಗಾಗಿ ಎಲ್ಲೂ ಕೂಡ ರಾಜಿ ಸಂಧಾನದ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈವನ್ ಇವತ್ತು J.P. ನಡ್ಡಾ ಬಂದಂಥ ಸಂದರ್ಭದಲ್ಲೂ ಕೂಡ. विधायक है हमारे बीदर डिस्ट्रिक्ट। ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, J.P. ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷರು ಬಂದಂಥ ಸಂದರ್ಭದಲ್ಲಿ ಶುಭ ಕೋರ್ಲಿಕ್ಕೋ, ಸ್ವಾಗತ ಮಾಡಲಿಕ್ಕೋ, ಕುಶಲೋಪರಿ ವಿಚಾರಿಸಲಿಕ್ಕೋ, ಬೆಳವಣಿಗೆಗಳನ್ನು ಅಪ್ಡೇಟ್ ಮಾಡಲಿಕ್ಕೋ, ಯಾವುದೋ ಒಂದು ಕಾರಣಕ್ಕೋ ಬಂದು ಭೇಟಿಯಾಗುವಂಥದ್ದು ಅದೊಂದು ಸೌಜನ್ಯ. ಬಟ್ ಎಲ್ಲೋ ಒಂದು ಕಡೆ ಯತ್ನಾಳ್ ಬಣ ಬಂದಿಲ್ಲ. ಹಾಗಂತೇಳಿ ಎಲ್ಲ ಶಾಸಕರು ಬಂದಿದ್ದಾರಾ, ಎಲ್ಲ ಶಾಸಕರು ಬಂದಿಲ್ವಾ ಅಂತ ಹೇಳಿ ಇಲ್ಲಿ ಪಿನ್ ಪಾಯಿಂಟ್ ಮಾಡಿ ನೋಡೋಕ್ಕಾಗೋದಿಲ್ಲ. ಬಟ್ ಯತ್ನಾಳ್ ಅವರನ್ನು ಮಾಡಿ ನೋಡಬೇಕಾಗತ್ತೆ, ಯಾಕಂದರೆ ಅವರ ಬಂಡಾಯದ ಕಾರಣಕ್ಕಾಗಿ. ಈಗ ಯಾವ ದಿಕ್ಕಿಗೆ ಸಾಗ್ತಾ ಇದೆ ಅನ್ನೋದು ಅರ್ಥವಾಗುವ ಲಕ್ಷಣದಲ್ಲಂತೂ ಇಲ್ಲ. ರಾಕೇಶ್, ದಶರಥ್, ಬಿಜೆಪಿಯಲ್ಲಿನ ಬಂಡಾಯದ ವಿಚಾರ ಸದ್ಯಕ್ಕೆ ಶಮನವಾಗುವಂತ ಯಾವ ಲಕ್ಷಣಗಳು ಇಲ್ಲ ಅನ್ನೋದು ಇವತ್ತಿನ ಬೆಳವಣಿಗೆಯಿಂದ ಗಮನಿಸಬಹುದು. ಇವತ್ತು ರಾಷ್ಟ್ರೀಯ ಅಧ್ಯಕ್ಷ J.P. ನಡ್ಡಾರವರು ರಾಜ್ಯದಲ್ಲಿ ಇದ್ರು, ಬಿಜೆಪಿ ನಾಯಕರ ಭೇಟಿಗೆ ಅವಕಾಶ ಇದ್ರೂ ಕೂಡ ಅವರನ್ನ ಭೇಟಿಯಾಗುವುದಕ್ಕೆ ಯಾವುದೇ ನಾಯಕರು ಬರಲಿಲ್ಲ ಅನ್ನೋದು ಗಮನಾರ್ಹ. ಭಿನ್ನರ ಬಳಗದ ಯಾವುದೇ ತಂಡದ ಸದಸ್ಯರು ಕೂಡ ಅವರನ್ನ ಭೇಟಿಯಾಗಿಲ್ಲ. ಆದ್ರೆ ಮತ್ತೊಂದು ಮೂಲದ ಮಾಹಿತಿ ಪ್ರಕಾರ ಇನ್ನು 3 ದಿನಗಳ ಬಳಿಕ ತಮ್ಮ 2ನೇ ಹಂತದ ವಕ್ಫ್ ಹೋರಾಟದ ಕಾರ್ಯಕ್ರಮವನ್ನ
ಮೊದಲ ಹಂತದ ಅಂದ್ರೆ ಮೊದಲ ದಿವಸದ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ನಂತರ ದೆಹಲಿಗೆ ತೆರಳಿ ಅಲ್ಲಿ ಅವರು ರಾಷ್ಟ್ರೀಯ ನಾಯಕರನ್ನ ಭೇಟಿಯಾಗಲಿದ್ದಾರೆ. ಈ ಕಾರ್ಯಕ್ರಮ ಪೂರ್ವ ನಿಗದಿಯಾಗಿರುವ ಹಿನ್ನೆಲೆಯಲ್ಲಿ ಇವತ್ತಿನ ಈ ಸಾಂಕೇತಿಕ ಕಾರ್ಯಕ್ರಮದಲ್ಲಿ ಅಂದ್ರೆ ಇವತ್ತು ಅವರು ಬಂದು ಉಳಿದುಕೊಂಡಿದ್ದಂತ ಕಾರ್ಯಕ್ರಮದಲ್ಲಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಯಾರು ಕೂಡ ಬಂದಿಲ್ಲ ಅನ್ನುವಂತ ಮಾತನ್ನ ಹೇಳಲಾಗ್ತಿದೆ. ಆದ್ರೆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದರೆ ಒಂದು ಕಡೆ ರಾಜ್ಯಾಧ್ಯಕ್ಷರು ನಿನ್ನೆ ರಾಷ್ಟ್ರೀಯ ಅಧ್ಯಕ್ಷರನ್ನ ರಿಸೀವ್ ಮಾಡಿದ್ದನ್ನು ಹೊರತುಪಡಿಸಿದರೆ ಅವರು ಕೂಡ ಪೂರ್ವ ನಿಗದಿತ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅವರ ಕ್ಷೇತ್ರಕ್ಕೆ ತೆರಳಿದ್ದಾರೆ. ಇನ್ನೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆ ಜಲವಾದಿ ನಾರಾಯಣ ಸ್ವಾಮಿ ಅವರಿಬ್ಬರುಗಳನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ನಾಯಕರುಗಳು ಕೂಡ ಅವರ ಭೇಟಿಗೆ ಬರದಿರುವುದು ಹಲವು ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ. ಕೆಲವೊಂದಷ್ಟು ಶಾಸಕರುಗಳನ್ನ ಹೊರತುಪಡಿಸಿ ಉಳಿದವರು ಯಾರು ಕೂಡ ರಾಷ್ಟ್ರೀಯ ಅಧ್ಯಕ್ಷರ ಭೇಟಿಗೆ ಬಾರದಿರುವುದು ಯಾಕೆ ಅನ್ನುವಂತ ಪ್ರಶ್ನೆ ಹುಟ್ಟಾಗ್ತದೆ. ನಾಳೆ ಮತ್ತೊಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಹೋರಾಟವನ್ನು ಹಮ್ಮಿಕೊಳ್ಳುವ ಹಿನ್ನೆಲೆಯಲ್ಲಿ ಅಲ್ಲಿಗೂ ಒಂದಷ್ಟು ಜನ ಹೋಗಬೇಕಾಗಿದೆ. ಸೊ ಇಂತಹ ಸರ್ಕಾರದ ವಿರುದ್ಧ ಹೋರಾಟ ರೂಪಿಸುವಂತಹ ಹಂತದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಸಹಕಾರ ಸಿಗುವಂತಹ ಹಂತದಲ್ಲೂ ಕೂಡ ಯಾವ ನಾಯಕರುಗಳು ಕೂಡ ಅಲ್ಲಿ ಭಾಗವಹಿಸದೇ ಇರುವುದು, ಅವರನ್ನ ಭೇಟಿ ಮಾಡದೇ ಇರುವುದು ಯಾಕೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಸಹಜವಾಗಿ ಬಿಜೆಪಿ ನಾಯಕರು ಹೇಳ್ತಿರುವುದು ಸರ್ಕಾರಿ ಕಾರ್ಯಕ್ರಮದ ಭಾಗವಾಗಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಕೇವಲ ಕೆಲ ಸಮಯದ ವಿಶ್ರಾಂತಿಗಾಗಿ ಅವರು ಬಂದಿರುವಾಗ ಅವರನ್ನ ನಾವು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಭೇಟಿಯಾಗಿಲ್ಲ. ಪ್ರೋಟೋಕಾಲ್ ಅನ್ನ ಬೆಂಗಳೂರಿನಲ್ಲಿರುವಂತಹ ಇಬ್ಬರು ನಾಯಕರುಗಳು ವಿಪಕ್ಷ ನಾಯಕರುಗಳು ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಅವರನ್ನ ಭೇಟಿ ಮಾಡಬಾರದು ಅಥವಾ ಅವರ ಭೇಟಿಯಿಂದ ದೂರ ಅನ್ನುವಂತ ಮಾತಿಲ್ಲ ಅನ್ನೋದನ್ನ ಹೇಳ್ಕೊಳ್ತಿದ್ದಾರೆ. ಇವೆಲ್ಲವನ್ನ ನೋಡಿದಾಗ ಒಟ್ಟಾರೆ ಅಂದ್ರೆ ಪಕ್ಷದೊಳಗಿನ ಸಮನ್ವಯತೆ ವಿಚಾರದಲ್ಲಿ ಇನ್ನೂ ಕೂಡ ಸ್ಪಷ್ಟತೆ ಕಂಡು ಬರ್ತಾ ಇಲ್ಲ. ರಾಜ್ಯಾಧ್ಯಕ್ಷರು ತಮ್ಮ ಕಾರ್ಯಕ್ರಮದಲ್ಲಿ ತೆರಳಿದ್ರೆ ವಿಪಕ್ಷ ನಾಯಕರು ಜೊತೆಯಲ್ಲಿದ್ದಾರೆ. ಉಳಿದಂತೆ ಈ ಭಿನ್ನರ ಬಣ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡದೆ ದೂರ ಉಳಿದುಕೊಂಡಿದೆ. ಹೀಗಾಗಿ ಈ ಎಲ್ಲ ವಿಚಾರಗಳನ್ನ ಹೊತ್ತು ದೆಹಲಿಗೆ ತೆರಳಿರುವಂತಹ ರಾಷ್ಟ್ರೀಯ ಅಧ್ಯಕ್ಷರು ಅಲ್ಲಿ ತಮ್ಮ ಪಕ್ಷದ ಪ್ರಮುಖ ಇನ್ನೂ ನಾಯಕರುಗಳ ಜೊತೆ ಮಾತುಕತೆಯನ್ನು ಮಾಡಲಿದ್ದಾರೆ. ಮುಂದಿನ ವಾರದಲ್ಲಿ ರಾಜ್ಯ ನಾಯಕರ ಜೊತೆ ಸಭೆಯೊಂದನ್ನು ನಡೆಸುವಂತ ಸಾಧ್ಯತೆಗಳು ಕೂಡ ಇದೆ. ಆ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಸಮಸ್ಯೆಗಳನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಬಹುದು ಅನ್ನುವಂತ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ದಶರಥ್, ಎಸ್, ಥ್ಯಾಂಕ್ ಯು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.